ಚಿಂತಾಮಣಿಯ ಕೈವಾರ ಗ್ರಾಮ ಪಂಚಾಯಿತಿಯ ಪಿಡಿಒ ಖಾತೆ ಅಕ್ರಮ. ಒಂದೇ ಜಾಗವನ್ನ ಇಬ್ಬರಿಗೆ ಖಾತೆ ಮಾಡಿಸಿಕೊಟ್ಟಿರುವಂತಹ ಪಿಡಿಒ ಕರಿಬಸಪ್ಪ. ಚಿಂತಾಮಣಿಯ ಕೈವಾರ ಗ್ರಾಮ ಪಂಚಾಯಿತಿಯ ಪಿಡಿಒ ಖಾತೆ ಅಕ್ರಮ. ಒಂದೇ ಜಾಗವನ್ನ ಇಬ್ಬರಿಗೆ ಖಾತೆ ಮಾಡಿಸಿಕೊಟ್ಟಿರುವಂತಹ ಪಿಡಿಒ ಕರಿಬಸಪ್ಪ. ಮೂಲ ವಾರಸುದಾರ ಮಂಜುನಾಥ್ ನಿವೇಶನ ಬೇರೊಬ್ಬರಿಗೆ ಖಾತೆ. ಅದೇ ಗ್ರಾಮದ ಸುಬ್ಬಲಕ್ಷ್ಮಮ್ಮ ಹೆಸರಿಗೆ ಖಾತೆ ಮಾಡಿಸಿರುವಂತಹ ಪಿಡಿಒ. ಕೊಲಮೆ ನಾಗರಾಜ್ ಗ್ರಾಮ ಪಂಚಾಯಿತಿಯ ಸದಸ್ಯ ಮಂಜುನಾಥ್ ಕೂಡ ಶಾಮೀಲು. ಆಟೋ ಕೃಷ್ಣ ಎಂಬಾತನಿಗೆ 40-30 ಸೈಟ್ ಮಾರಿದಂತಹ ಮಂಜುನಾಥ್ ಖಾತೆ ಮಾಡಿಸಿಕೊಳ್ಳಲು ಹೋದಾಗ ಅಸಲಿ ವಿಚಾರ ಬೆಳಕಿಗೆ ಬಂದಿದೆ. ಯಾವುದೇ ದಾಖಲೆ ಇಲ್ಲದಿದ್ದರೂ ನಕಲಿ ಖಾತೆ ಮಾಡಿಕೊಟ್ಟಿರುವಂತಹ ಪಿಡಿಒ. ಈ ಹಿಂದೆಯೂ ಕೂಡ ಸೈಟ್ ವಿಚಾರವಾಗಿ ಪೊಲೀಸರಿಗೆ ದೂರನ್ನ ನೀಡಲಾಗಿತ್ತು. ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಮಧ್ಯ ಪ್ರವೇಶಿಸಿ ಸಂಧಾನವನ್ನು ಮಾಡಿಸಿದ್ರು. ಸಮಸ್ಯೆ ಇತ್ಯರ್ಥವಾಗುವ ತನಕ ಅಲ್ಲಿ ಕೆಲಸ ಶುರು ಮಾಡಬಾರದು ಅಂತ ಹೇಳಿ ತಾಕಿತ್ತು. ಆದ್ರೀಗ ಪೊಲೀಸರ ಮಾತನ್ನ ಧಿಕ್ಕರಿಸಿ 40-30 ಸೈಟ್ನಲ್ಲಿ ಕೆಲಸವನ್ನ ಶುರು ಮಾಡಲಾಗಿದೆ. ಎಸ್ ವೀಕ್ಷಕರೇ, ಚಿಂತಾಮಣಿಯ ಕೈವಾರ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಖಾತೆ ಅಕ್ರಮ ಈಗ ಬಠಾ ಬಯಲಾಗಿದೆ. ಒಂದೇ ಜಾಗವನ್ನ ಇಬ್ಬರಿಗೆ ಖಾತೆ ಮಾಡಿಸಿಕೊಟ್ಟಿದ್ದಾರೆ ಪಿಡಿಒ ಕರಿಬಸಪ್ಪ. ಇದರ ಬಗ್ಗೆ ಒಂದು ಬೈಟ್ ಪ್ರಸಾರ ಮಾಡ್ತೀವಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ನೋಡಿ. ಇಲ್ಲಿ ಮೂಲದವರು ಬ್ರಾಹ್ಮಣದ ಸೈಟ್ ಇದು, ನನಗೆ ಅಗ್ರಿಮೆಂಟ್ ಮಾಡ್ತಿದ್ರು. ಇದು ಮೂಲ ಡಾಕ್ಯುಮೆಂಟ್ ಇದೆ, ರಿಸರ್ಚ್ ಮಾಡಿಕೊಟ್ಟಿದ್ದಾರೆ, ಎಲ್ಲ ಇದೆ. ಇವರು ಬಂದು ಒಂದು ಡೂಪ್ಲಿಕೇಟ್ ಇದು ಮಾಡಿಕೊಂಡು ಈ ಕೊಲಮೆ ನಾಗರಾಜಪ್ಪ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಮಾಡಿಕೊಂಡು ಪಂಚಾಯತಿ ಕಡೆಯಿಂದ ಮಂಜುನಾಥ್ ರೆಡ್ಡಿ ಅನ್ನೋರು ಮಾಡಿಕೊಟ್ರು ಅಂತ ಹೇಳ್ಬಿಟ್ಟು 3 ದಿವಸ ಇದು ತಿರುಗಿ 3 ದಿವಸ ಪಿಡಿಒ ಬಂದ ಮೇಲೆ ನಮಗೆ ಇದು ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಬಂದು 3 ದಿನವಾಗಿ ಇವಾಗ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ಬಂದು ಪಾಪ ಮಂಜುನಾಥ್ ಅನ್ನೋದು ಅದು ಸೈಟು, ಅವ್ರಿಗೆ 3 ದಾಖಲೆ ಎಲ್ಲ ಇದ್ರೂ ಕೂಡ ದೌರ್ಜನ್ಯವಾಗಿ ಇವರು ಈ ಥರ ಮಾಡ್ತಾ ಇದ್ದಾರೆ. ಪಂಚಾಯತಿ ಕಡೆಯಿಂದ ಪಿಡಿಒ ಕರಿಬಸಪ್ಪ ಅಂತ ಹೇಳ್ಬಿಟ್ಟು ಒಂದೇ ಸೈಟ್ನ ಬೇರೆಯವ್ರಿಗೆ ಅಕ್ರಮವಾಗಿ ಮಾಡಿದ್ದಾರೆ. ಒಂದು ಇವ್ರದ್ದು ರಾಮಮೂರ್ತಿ ಅವ್ರಿಗೂ ಮಾಡಿಕೊಟ್ರು, ಮಂಜುನಾಥ್ ಅವ್ರಿಗೂ, ಇವ್ರಿಗೂ ನಾಗರಾಜ್ ಅವ್ರಿಗೂ ಮಾಡಿಕೊಟ್ಟಿದ್ದಾರೆ. ಏನೋ ಸ್ವಂತ ದಾಖಲೆ ಇಟ್ಕೊಂಡು ಕೂಡ ಕಂಪ್ಲೇಂಟ್ ಕೊಟ್ಟರು ಕೂಡ ದೌರ್ಜನ್ಯವಾಗಿ ಈ ಥರ ಮಾಡಿಕೊಂಡು ನಮ್ಮ ಪರ್ಮಿಷನ್ ಆಗಿದೆ, ನಾವು ಕಟ್ಕೊಳೋದೆ ಅಂತ ಹೇಳಿದ್ರು. ಸರ್ಕಲ್ಲು ಇಬ್ಬರಿಗೂ ನಾನು ಪಿಡಿಒ ಬರ್ದಿದ್ದೀನಿ, ಅಲ್ಲಿ ಬಂದು ವಿಚಾರ ಮಾಡಿದ್ರೆ ಯಾರು ಮೂಲ ದಾಖಲೆ ಇದೆಯೋ ಅವ್ರಿಗೆ ಮಾಡಿಕೊಡ್ತಾರೆ, ಮೂಲ ದಾಖಲೆ ಯಾರಿಗಿದೆಯೋ ಅವ್ರಿಗೆ ಮಾಡಿಕೊಡ್ತಾರೆ ಅಂತ ಹೇಳಿದ್ರು ಕೂಡ ದೌರ್ಜನ್ಯವಾಗಿ ಇದು ಮಾಡ್ತಾಯಿದ್ದಾರೆ. ಮೂಲ ದಾಖಲೆ ಇಲ್ಲ, ಏನಿಲ್ಲ, ಖಾಲಿ ಈಸತ್ ಮೇಲೆ ಬಂದು ಈ ಥರ ದೌರ್ಜನ್ಯ ಮಾಡ್ತಾರೆ. ಇವಾಗ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್, ನನ್ನ ಹೆಸರು ಧನಲಕ್ಷ್ಮಿ ಅಂತ, ದಂಡಾಧರ ಸ್ಟೇಟ್ ಉಪಾಧ್ಯಕ್ಷರು ನನ್ನ ಹೆಸರು. ಆದರೆ ಇವತ್ತು ಹೋಗಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೇನು ಇನ್ಸ್ಪೆಕ್ಟರ್ ಹೇಳೋರೆ ಶಿವರಾಜ್ ಕುಮಾರ್ ಅವರು, ನೀವು ಕೆಲಸ ಮಾಡಬಾರ್ದು, ಅವರು ಕೆಲಸ ಮಾಡಬಾರ್ದು ಅಂತ. ಇವಾಗ ಕೆಲಸ ಮಾಡ್ತಾಯಿದ್ರು ಪೊಲೀಸವ್ರು ಬಂದು ನೋಡ್ಕೊಂಡು ಹೊಟ್ಟೋಗವ್ರಂತೆ. ಯಾಕೆ ನೋಡಬೇಕಾಯ್ತು, ಬಂದಿಲ್ಲ ಇದು ಮಾಡಬೇಕಾಯ್ತಲ್ಲ ಅವರು, ಇದೆಲ್ಲ ಯಾಕೆ ಮಾಡ್ತಾರೆ? ಇದೆ ಯಾವುದಾದ್ರೂ ಆಗಲಿ ಒಂದು ಹೆಣ್ಮಗು ತಕ್ಕೊಟ್ಟಿರೋದು ನಾವು ದುಡ್ಡು ಕೊಟ್ಟು, ಆ ಮಗು ಹಾಗೆ ಗಂಡ ಇಲ್ಲ, ಆ ಮಗುಗೆ ಇದು ಬೇಕು ಅಂತ ನಾವು ಓಡಾಡ್ತಾ ಇದ್ದೀವಿ ಎಲ್ಲರೂ. ನನ್ನ ಹೆಸರು ಮಂಜುನಾಥ್ ಎಮ್.ಆರ್. ಅಂತ. ಕೈವಾರದಲ್ಲಿ ನಮ್ಮ ತಂದೆಯವ್ರಿಗೆ ಒಂದು ಸೈಟು ಗ್ರಾಂಟ್ ಆಗಿತ್ತು. ಈಗ ಆ ಸೈಟ್ನ ನಾವು ಬೇರೆ ಯಾರಿಗೂ ನಮಗೇನೋ ಸ್ವಲ್ಪ ತೊಂದರೆ ಆಗಿದೆ, ನಾವು ಆ ಸೈಟ್ನ ಬೇರೆಯವ್ರಿಗೆ ಕೃಷ್ಣಪ್ಪನವ್ರಿಗೆ ಸೇಲ್ ಮಾಡಿದ್ದೀವಿ. ಆಮೇಲೆ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟು ನಮ್ಮ ಹತ್ರ ಇದೆ. ಅದರಲ್ಲಿ ನಮ್ಮ ತಂದೆಯವರ ಮರಣ ನಂತರ ಈಗ ನನ್ನ ಹೆಸರಿಗೆ ಇದು ಈ ಸ್ವತ್ತು ಆಗಿದೆ. ಈಗ ನಾವು ಇದನ್ನು ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ಟು ನಮಗೇನೋ ತೊಂದರೆ ಇದೆ, ನಾವು ಸೇಲ್ ಮಾಡಬೇಕು ಅಂತ ಸೇಲ್ ಮಾಡಿದ್ದೀವಿ, ಅಗ್ರಿಮೆಂಟು ಹಾಕ್ಕೊಂಡಿದ್ದೀವಿ. ಆದರೆ ಈಗ ಪಿಡಿಒ ಆಫೀಸಿಂದ ಇಲ್ಲ, ಅದು ಬೇರೆಯವ್ರಿಗೂ ಖಾತೆ ಮಾಡಿಕೊಟ್ಬಿಟ್ಟಿದ್ದಾರೆ. ಈಗ ಅವರು ನಾವು ಯಾರಿಗೆ ಸೇಲ್ ಮಾಡಿದ್ದೀವಿ ಅವ್ರ ಮನೆ ಕಟ್ಕೋಬೇಕು ಅಂದರೆ ಬೇರೆ ಯಾರೋ ಬಂದು ಆ ಜಾಗದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ಅವರು ನಮಗಾಗಿದೆ ಅಂತ ಅವರು ಸುಳ್ಳು ಮಾಹಿತಿ ಕೊಟ್ಬಿಟ್ಟು ಅವರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಡಾಕ್ಯುಮೆಂಟ್ಸು ನಮ್ಮ ಹತ್ರ ಇದೆ.
ಈವನ್ PDO ಆಫೀಸಲ್ಲಿ ಗ್ರಾಮ ಪಂಚಾಯತ್ ಆಫೀಸಲ್ಲಿ ಇದೆ ನಮ್ಮ ತಂದೆಯವ್ರಿಗೆ ಆಸ್ತಿ ಅಂತ ಈ ಸೈಟ್ ಅಂತ ರಿಸಿಪ್ಟ್ ಇದೆ. ನಾವು PDO ಆಫೀಸಿಂದ ಏನು ಹೇಳ್ತಿದ್ದಾರೆ ಅಂದರೆ ನಾವಿಲ್ಲಿ ನೀವು ಏನೂ ಇಲ್ಲಿ ಪೊಸಿಷನ್ ಇಲ್ಲದೆ ಇರೋದ್ರಿಂದ ಇದು ಬೇರೆ ಯಾರಿಗೂ ಬೇರೆ ಯಾರಿಗೂ ಮಾಡಿಕೊಡ್ಬೇಕು ಅಂತ ನಾವು ಮಾಡಿಬಿಟ್ಟಿದ್ದಾರೆ. ಅದು ಈಗ ನಾವು ಹೊಣೆ ಅಂದರೆ ಈಗ ಅವ್ರೇನು ಹೇಳ್ತಾರೆ, ಇಲ್ಲ PDO ಆಫೀಸಿಂದ ನಮಗೆ ಆಗಿದೆ, ನಮಗೆ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನಾವು ಅದಕ್ಕೆ EO ಆಫೀಸಲ್ಲೂ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದೀವಿ. ಆಫೀಸಿಂದ ಬೇರೆ ಏನು ಸೂಚನೆ ಅವರು ಪರಿಶೀಲನೆ ಮಾಡೋಕ್ಕೆ ಮುಂಚೆನೇ ಇಲ್ಲಿ ಬೇರೆಯವ್ರು ಯಾರೋ ಬಂದು ಅಲ್ಲಿ ಮನೆ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸುಬ್ಬಲಕ್ಷ್ಮಿ ಅನ್ನೋರು ಬಂದು ಮನೆ ಕಟ್ಕೊಳ್ಳೋದಕ್ಕೆ ಅಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಕೇಸಿಗೆ ನಾವು ಕಂಪ್ಲೇಂಟ್ ಮಾಡಿರೋದ್ರಿಂದ EO ಆಫೀಸಲ್ಲಿ ಇರೋದ್ರಿಂದ ಅವ್ರು ಪರಿಶೀಲನೆ ನಡೀತಿರೋ ಟೈಮಲ್ಲಿ ಯಾರೂ ಏನೂ ಅದನ್ನು ಮುಟ್ಟಕ್ಕಾಗೋದಿಲ್ಲ. ಆದರೆ ಅವರು ಮನೆ ಕಟ್ತಾ ಇದ್ದಾರೆ, ಮನೆ ಕಟ್ಟೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ನಾವು PDO ಆಫೀಸು ಮತ್ತು EO ಆಫೀಸು ಇದಕ್ಕೆ ಸಂಬಂಧಪಟ್ಟಿರೋಷ್ಟು ಬೇಗ ಇದನ್ನು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಹೇಳ್ಕೊತೀವಿ ಮಾಡಿ. ಕೃಷ್ಣ ಇಲ್ಲ ಎಸ್, ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಆಟೋ ಕೃಷ್ಣ ಯಾರು ಆರೋಪ ಮಾಡಿದ್ದಾರೋ ಅವರು ಫ್ರೀಡಮ್ ಟಿವಿಯ ಈ ಒಂದು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಹಲೋ, ನಮಸ್ತೆ ಮೇಡಮ್. ನಿಜಕ್ಕೂ ಏನಾಯ್ತು? PDO ಏನ್ ಅಕ್ರಮ ಮಾಡಿದ್ದಾರೆ? ಮೇಡಮ್, ನಾವು ಒಂದು ಇದು ಸೈಟ್ ತಗೊಂಡಿದ್ವಿ. ಮಂಜುನಾಥ್ ಅನ್ನೋರ ಹತ್ರ ಪ್ರತಿ ವರ್ಷ ಖಾತೆ ಮಾಡ್ಕೊಂಡು ಅವರು ಮೂಲ ದಾಖಲೆ ಎಲ್ಲ ನೋಡಿದೆ. ನಾನು 6 ಲಕ್ಷಕ್ಕೆ ತಗೊಂಡೆ. 6 ಲಕ್ಷಕ್ಕೆ ತಗೊಂಡು ಅಡ್ವಾನ್ಸ್ ಮಾಡಿದೆ 2.5 ಲಕ್ಷ. ಡಾಕ್ಯುಮೆಂಟ್ ಎಲ್ಲ ನನ್ನ ಹತ್ರನೇ ಇತ್ತು. ಆಮೇಲೆ ನಾನು ಕಲ್ಲು ಎಲ್ಲಾನು ಹೊಡೆದೆ. ಆಮೇಲೆ ಕಲ್ಲು ಹೊಡೆಸೋವರೆಗೂ ಯಾರು ಬಂದಿಲ್ಲ. ನಾನು ಕಲ್ಲು ಹೊಡಿತಾ ಇದ್ರೆ ಅಲ್ಲಿ ಪಾಯ ಹಾಕಕ್ಕೆ ಬಂದ್ಬಿಟ್ಟು, ಇಲ್ಲ ನಮ್ದು ಆಗಿದೆ, PDO ಮಾಡ್ಕೊಟ್ಟಿದ್ದಾರೆ ಅಂದ್ರು. ನಂಬರ್ಗಳು ಎಲ್ಲ ಬಂದ್ರು. ಏನಪ್ಪ ಇದು ನನ್ಗಾಗಿದೆ ಅಂದ್ರೆ, ಇಲ್ಲ ನನ್ಗೆ ಪಂಚಾಯತಿ ಅವ್ರು ಮಾಡ್ಕೊಟ್ಟೆ, ಓನರ್ ಇದಾರಲ್ಲ ಹೆಂಗ್ ಮಾಡ್ಕೊಟ್ರು ಅವ್ರು ಮಾಡಿದಾರ ಅಂದ್ರೆ, ಓನರ್ ಅಲ್ಲ ಪಂಚಾಯತಿ ಕಡೆಯಿಂದ ಮಾಡ್ಕೊಟ್ಟಿದ್ದಾರೆ ಅಂದ್ರು. PDO ಸರ್ ಕೇಳಿದ್ರೆ, ಇಲ್ಲ ಅವ್ರಿಗೆ ಮುಂಚೆನೆ ಮಾಡ್ಕೊಟ್ಟಿದ್ದಾರೆ, ನನ್ಗೆ ಗೊತ್ತಿಲ್ಲ ಅಂತ. ನಾನು ಏನ್ ಮಾಡಿದೆ, ಇವ್ರದ್ದು ತಗೊಂಡಿರೋರ ಹತ್ರ ಪೋತಿ ವರ್ಷ ಖಾತೆ ಹಾಕೊಂಡು ಅವ್ರಿಗೆ ಈ ಸತ್ ಮಾಡ್ಕೊಟ್ರು. ಪಂಚಾಯತಿ ಕಡೆಯಿಂದ PDOನೇ ಬಂದು ಅಳತೆ ಮಾಡಿ 18 ಬರುತ್ತಪ್ಪ ನಿನ್ಗೆ, ಇದು ಹೋದ್ರೆ ಹೋಗ್ಲಿ, ಅವ್ರು ಅಕ್ವೈರಿ ಮಾಡ್ಕೊಂಡಿದ್ದಾರೆ, ಎಲ್ಲಾನು ಹೋಗ್ಲಿ ಬಿಡು ಅಂದ್ರು. 18ಕ್ಕೆ ಮಾಡ್ಕೊಟ್ರು. 18 ಅಡಿ, ನಿಮ್ಗೆ 40 ಅಡಿ. ಸರಿ ಆಯ್ತು ಅಂತ ಕಲ್ದಿರ್ ಇದ್ದೋಗ್ಬಿಟ್ವಿ. ಆಮೇಲೆ ತಿರುಗಿ ನಾನು ಕಲ್ಲು ಹೊಡೆದಾಗ ಇವ್ರು ಬಂದ್ರು ಮತ್ತೆ, ಇಲ್ಲ ನನಗ್ ಮಾಡಿದ್ದಾರೆ ಪಂಚಾಯತಿ ಕಡೆಯಿಂದ. ಆಮೇಲೆ ನಿನ್ಗೆ ಹೆಂಗಪ್ಪ ಮಾಡಿದ್ರು, ಓನರ್ ಇದ್ದಾರೆ, ಹೆಂಗ್ ಮಾಡಿದ್ರು ನಿಮ್ಗೆ? ಓನರ್ ಮಾಡ್ಬೇಕು, ಇಲ್ಲ ಅಂದ್ರೆ ಬೇರೆ ಇದ್ ಮಾಡ್ಬೇಕು, ನಿನ್ಗೆ ಹೆಂಗ್ ಮಾಡ್ಕೊಟ್ರು PDO? ಏನ್ ಅಧಿಕಾರ ಇದ್ಗೋ ಮಾಡ್ಕೊಟ್ರು ಅವರು. ಏನು ಒಂದು ಇದಿಲ್ಲ, ಪೊಸಿಷನ್ ಇಲ್ಲ ಅವರು. ಒಂದು ಈ ಡಾಕ್ಯುಮೆಂಟ್ ಇಲ್ಲ, ಏನಿಲ್ಲ, ಹೆಂಗ್ ಮಾಡ್ಕೊಟ್ರು ಅಂತ ಕೇಳಿದಕ್ಕೆ, ಇಲ್ಲ ನಮ್ಗೆ ಮಾಡ್ಕೊಟ್ಟಿದ್ದಾರೆ ಅವರು. ಹೇಗ್ ಮಾಡ್ಕೊಟ್ರಂತೆ? ಹೇಗ್ ಮಾಡ್ಕೊಟ್ರು ಗೊತ್ತಿಲ್ಲ. ಡಾಕ್ಯುಮೆಂಟ್ ಏನ್ ಇದೆ, ನನ್ಗೆ ಈ ಸತ್ತಿದೆ, ಪರ್ಮಿಷನ್ ಕೊಟ್ಟಿದ್ದಾರೆ ಪಂಚಾಯತಿ ಅವರು. ಹೆಂಗ್ ಕೊಡ್ತಾರೆ ಪಂಚಾಯತಿ ಅವರು? ದಾಖಲೆ ಇಲ್ಲಿ ಓನರ್ ಇದ್ದಾರೆ, ಮೂಲ ದಾಖಲೆ ಇದೆ, ಖಾತೆ ನಂಬರ್ ಇದೆ, ಸೈಟ್ ನಂಬರ್ ಇದೆ, ಇದ್ಕೊಂಡು ಹೆಂಗ್ ಮಾಡ್ಕೊಟ್ರು ಅಂತ ಕೇಳಿದೆ. ಹೆಂಗ ಮಾಡ್ಕೊಟ್ಟಿದಾರ ಅಂತ ಹೇಳ್ಬಿಟ್ಟಿದೆ. ದೌರ್ಜನ್ಯವಾಗಿ ನಿನ್ನೆ ತಿರುಗಿ ಮತ್ತೆ ಪೊಲೀಸ್ ಅವ್ರು ಏನ್ ಹೇಳಿದ್ರು, ದಾಖಲೆ ಎಲ್ಲ ಇದ್ ಮಾಡಿ ನಾನು PDO ಬರೀತೀನಿ, ಅವ್ರ ಮೇಲೆ ನಾನು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮತ್ತೆ ನಾನು ಬಂದ್ಬಿಟ್ಟ ಮೇಲೆ ಮತ್ತೆ JCB ಕೊಂಡು ನಿನ್ನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನಮ್ದು ಏನಾಗಿರುತ್ತೋ ನಿನ್ ಕೈಯಲ್ಲಿ ಮಾಡ್ಕೋ ಹೋಗು, ನನಗೆ ದೊಡ್ಡವ್ರು ಹೇಳಿದ್ದಾರೆ, ಸಾಹೇಬ್ರು ಹೇಳಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ನಾನು ಮಾಡ್ತಾ ಇದ್ದೀನಿ ಅಂದ್ರು. ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ, ನಿನ್ ಮೇಲೆ ಕೇಸ್ ಆಗುತ್ತಪ್ಪ, ನೀನ್ ಅಡ್ಡ ಹೋಗ್ಬೇಡ, ನೀನೇನೋ ಮಾತಾಡಕ್ ಹೋಗ್ಬೇಡ, ಕಲ್ದಿರ ಬಂದ್ಬಿಟ್ಟು ಕೃಷ್ಣಪ್ಪ ಅಂದ್ರು. ನಾನು ಕಲ್ದಿರ ಆಗ್ಬಿಟ್ಟು ಪ್ರೆಸ್ ಅವ್ರನ್ನ ಕಳಿಸ್ಬಿಟ್ಟು ನಾನು ಪ್ರೆಸ್ ಅಲ್ಲಿ ಹೇಳಿದೆ ಮೇಡಮ್, ಇಷ್ಟ ಆಗಿದೆ. ಅಲ್ಲ, ಈಗ ನಿಮ್ ಮುಂದಿನ ಹೆಜ್ಜೆ ಏನು ಅಂತ? ಮುಂದಿನ ಹೆಜ್ಜೆ ಅಂದ್ರೆ ಕಾನೂನು ಪ್ರಕಾರವಾಗಿ ಅವ್ರಿಗೆ, ಈ ಮಂಜುನಾಥ್ ಅನ್ನೋರಿಗೆ ಡಾಕ್ಯುಮೆಂಟ್ ಇದೆ, ಅವ್ರದ್ದು
ಮೂಲ ದಾಖಲೆ ಇದೆ. ಅವರಪ್ಪ ತೀರೋಗಿದೆ, ತುಂಬಾ ಬಡವರು ಅವರು. ಅವ್ರ ಮಕ್ಳು ಫೀಸ್ ಕಟ್ಟಕ್ಕೆ ಅಂತ ನನಗೆ ಸೈಟ್ ಮಾರಿದ್ರು. 2.5 ಲಕ್ಷ ಕೊಟ್ಟಿದ್ದೀನಿ. ಅದು ಅವ್ರಿಗೆ ಇವಾಗ ಅವ್ರಿಗೂ ಇಲ್ಲ, ನಮ್ಗೂ ಇಲ್ಲ. ಆ ತರ ಅಕ್ರಮವಾಗಿ ಇದು ಮಾಡ್ಬಿಟ್ಟು ಈ ಪಂಚಾಯತಿ PDO ಮತ್ತೆ ಕೆಲವ್ರಿಗೆ ನಂಬರ್ಗಳು ಇದ್ ಮಾಡಿ, ಇಲ್ಲ ನಿಂದೆಲ್ಲ ಐತೆ ಹುಡ್ಕೋಬೋಗು, ಅಲ್ಲಿಲ್ಲೇ ಇಲ್ಲ ನಿಂದು, 30 ವರ್ಷ ಆಗಿದೆ, 2 ವರ್ಷ ಅಷ್ಟೇ ನಿಂದು ವಾಯಿದೆ ಅಷ್ಟೇ, ನೀನ್ ಇಷ್ಟು ವರ್ಷ ಎಲ್ಲಿದ್ದೆ, ಪಂಚಾಯತಿನಿಂದ ಕೊಟ್ಟಿರೋದು ನೀನ್ ಕೊಡಕ್ ಆಗಲ್ಲ ಇವಾಗ. ನಾನು ಅವ್ರು ಕೊಟ್ಬಿಟ್ಟಿದೀವಿ ನಾವು, ನೀನೇನ್ ಮಾಡ್ಕೊ ಹೋಗು ಅಂತಾರೆ. ನೆನ್ನೆ ಅಳ್ಕೊಂಡ್ ಹೋದ್ರು ಅವ್ರು, ಮಂಜುನಾಥ್ ಅವರು. ಏನಪ್ಪ ಈ ತರ ಇಷ್ಟೊಂದು ಅನ್ಯಾಯನ ಅಂತ ಹೇಳ್ಬಿಟ್ಟು ಹೋದ್ರು. ನಾವು ಏನು ದಿಕ್ತೋದಿರ ಕಲಿಯರೇ ಇದ್ದೀವಿ ಮೇಡಮ್. ಓಕೆ 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 ಕೃಷ್ಣ ಅವರೇ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್, ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ PDO ಕೈವಾರದ PDO ಆಗಿರುವಂತಹ ಕರಿಬಸಪ್ಪ ಫ್ರೀಡಂ ಟಿವಿಯ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ ಮೇಡಮ್. ನಿಮ್ಮ ಮೇಲೆ ಆರೋಪಗಳನ್ನ ಮಾಡಿದ್ದಾರೆ ಆಟೋ ಕೃಷ್ಣ ಅವರು, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಆರೋಪ ಮಾಡಿದ ಕೃಷ್ಣಂಗೂ ಆ ಜಾಗಕ್ಕೂ ಸಂಬಂಧನೇ ಇಲ್ಲ ಮೇಡಮ್. ಅವ್ರದ್ದು ಬೇರೆ ಊರು, ಅವ್ರಿಗೂ ಮತ್ತೆ ಕೈವಾರದ ಜಾಗಕ್ಕೂ ಸಂಬಂಧ ಇಲ್ಲ ಮೇಡಮ್. ನಿಜಕ್ಕೂ ಏನಾಯ್ತು ಸರ್? ಒಂದೇ ಜಾಗವನ್ನು ಇಬ್ರಿಗೆ ಮಾರಿದ್ದೀರಾ ಅಂತ ಆರೋಪ ಬರ್ತಾ ಇದೆ. ಇಲ್ಲ, ನಾವು ಮಾರಾಟ ಮಾಡಕ್ ಬರಲ್ಲ ಮೇಡಮ್. ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಮೇಡಮ್. ಕೃಷ್ಣ ಅನ್ನೋರಿಗೆ ಜಾಗನೇ ಇಲ್ಲ ಅಲ್ಲಿ, ಕೃಷ್ಣ ಅನ್ನೋರಿಗೆ ಡಾಕ್ಯುಮೆಂಟ್ಸು ಇಲ್ಲ, ಜಾಗಕ್ಕೂ ಕೃಷ್ಣ ಅವ್ರಿಗೂ ಸಂಬಂಧನೇ ಇಲ್ಲ ಮೇಡಮ್. ಕೃಷ್ಣ ಅವ್ರು ಬಂದ್ಬಿಟ್ಟು ಗುಡಿಸು ಗ್ರಾಮದವರು, ಕೈವಾರ ಗ್ರಾಮದವ್ರು ಅಲ್ಲ. ಹಂಗಾಗಿ ಜಾಗಕ್ಕೂ ಕೃಷ್ಣ ಅವ್ರಿಗೆ ಸಂಬಂಧ ಇಲ್ಲ ಮೇಡಮ್. ದಯವಿಟ್ಟು ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಬೇರೆ ತರ ಅದನ್ನ ಲಾಬಿ ಮಾಡಕ್ ಪ್ರಯತ್ನ ಮಾಡ್ತಿದ್ದಾರೆ ಮೇಡಮ್. ಮೇಡಮ್ ಅವ್ರದ್ದು ಏನಾದ್ರು ಡಾಕ್ಯುಮೆಂಟ್ ಮಂಜುನಾಥ್ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಮಂಜುನಾಥ್ ಅನ್ನೋರು ಕೈವಾರದಲ್ಲೇ ಇಲ್ಲ ಮೇಡಮ್. ಅವ್ರನ್ನ ಎಲ್ಲಿನೂ ಸೃಷ್ಟಿ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಅಷ್ಟೇ. ಆತ್ನು ಕೈವಾರದಲ್ಲೂ ಇಲ್ಲ. ಅವ್ರ ತಂದೆ ಹೆಸರಲ್ಲಿ ಜಾಗ ಇತ್ತು, ಈಗ ಯಾವ್ದೋ ಖಾಲಿ ಇರೋ ಜಾಗ ನಂದೇ ಇದು ಅಂತ ಬಂದಿದ್ದಾರೆ. ಅದು ಆಕ್ಚುಲಿ ಬೇರೆಯವರು ಇದ್ದಾರೆ, ಅನುಭವದಲ್ಲಿ ಇದ್ದಾರೆ. ಬೇರೆಯವ್ರ ಜಾಗ ಅವ್ರಿಗೆ ಡಾಕ್ಯುಮೆಂಟ್ಸ್ ಇದೆ ಮೇಡಮ್. ಅವ್ರ ಮನೆ ಕಟ್ಟಕ್ ಹೋದ್ರೆ ಅವ್ರಿಗೆ ತೊಂದರೆ ಮಾಡಕ್ ಹೋಗಿದ್ದಾರೆ ಅಷ್ಟೇ, ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲ ಮೇಡಮ್. ಅದರಲ್ಲಿ ಮಾಡ್ಕೊಡಕ್ಕಾಗತ್ತೆ ಮೇಡಮ್? ಇಲ್ಲ, ಅವ್ರಿಗೆ ಸಂಬಂಧ ಇಲ್ಲ ಮೇಡಮ್. ಡಾಕ್ಯುಮೆಂಟ್ಸ್ ಇಲ್ಲದೆ ಹೆಂಗ್ ಮಾಡ್ತೀರಾ? ಡಾಕ್ಯುಮೆಂಟ್ಸ್ ಇಲ್ಲದೆ ಒಬ್ಬರ ನಿವೇಶನವನ್ನ ಮೇಡಮ್ ಡಾಕ್ಯುಮೆಂಟ್ ಇಲ್ಲದೆ ಮಾಡಕ್ ಬರಲ್ಲ ಮೇಡಮ್. ಡಾಕ್ಯುಮೆಂಟ್ಸ್ ಇದೆ. ಈಗ ಏನಿದ್ದಾರೆ ಅವ್ರು ಕೆಲಸ ಮಾಡ್ಕೋತಿದ್ದಾರೆ, ಅವ್ರಿಗೆ ಡಾಕ್ಯುಮೆಂಟ್ಸ್ ಇದೆ. ಡಾಕ್ಯುಮೆಂಟ್ಸ್ ಇರೋದ್ರಿಂದ ನಮ್ ಗ್ರಾಮ ಪಂಚಾಯತ್ ಡಾಕ್ಯುಮೆಂಟ್ಸ್ ನೋಡಿಯೇ ಮಾಡೋದು. ಈಗ ಏನ್ ಆರೋಪ ಮಾಡ್ತಾರೆ ಅವ್ರಿಗೂ ಆ ಜಾಗಕ್ಕೂ ಸಂಬಂಧ ಇಲ್ಲ, ಅವ್ರ ತಕ್ಕ ಯಾವ್ದೇ ದಾಖಲೆಗಳು ಇಲ್ಲ ಮೇಡಮ್. ಇಲ್ಲ ಅಂತಾರೆ, ಯಾವ್ದೇ ಡಾಕ್ಯುಮೆಂಟ್ಸ್ ಇಲ್ಲದೆ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿ ಮಂಜುನಾಥ್ ಹಾಗೂ ಆಟೋ ಕೃಷ್ಣ ಅವರು ಆರೋಪ ಮಾಡ್ತಾರೆ ಮೇಡಮ್. ಆರೋಪ ಮಾಡ್ತಾರೆ, ಆರೋಪ ಮಾಡೋದು ತಪ್ಪಲ್ಲ. ಬಟ್ ಅವ್ರ ಡಾಕ್ಯುಮೆಂಟ್ಸ್ ಬೇಕಲ್ಲ, ಆರೋಪ ಮಾಡಿದವ್ರ ಹತ್ರ ಡಾಕ್ಯುಮೆಂಟ್ಸ್ ಬೇಕಲ್ಲ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ. ಏನಿಲ್ಲ ಅವ್ರ ಹತ್ರ, ಏನೂ ಇಲ್ಲ. ಆಮೇಲೆ ಅವರು ಏನು ಕೈವಾರ ಗ್ರಾಮದಲ್ಲಿ ವಾಸವಾಗಿಯೇ ಇಲ್ಲ. ಅವ್ರಿಬ್ರು ಕೂಡ ಕೈವಾರಕ್ಕೆ ಸಂಬಂಧಪಟ್ಟವರೇ ಅಲ್ಲ ಮೇಡಮ್. ಮಂಜುನಾಥ್ ಅನ್ನೋರಾಗ್ಲಿ ಕೃಷ್ಣನವರಾಗ್ಲಿ ಕೈವಾರ ಗ್ರಾಮ ಲೋಕಾಯುಕ್ತಕ್ಕೆ ತನಿಖೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ತನಿಖೆಗೆ ರೆಡಿ ಇದ್ದೀರಾ ಸರ್? ಧಾರಾಳ ಕೊಡ್ಲಿ ಮೇಡಮ್, ಪರವಾಗಿಲ್ಲ. ಈಗ ಅವ್ರ ತಕ್ಕ ಡಾಕ್ಯುಮೆಂಟ್ಸ್ ಬೇಕಲ್ಲ ಮೇಡಮ್. ಈಗ ಅವ್ರು ಅದೇ ಜಾಗ ನಂದು ಅನ್ನೋದಕ್ಕೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಬೇಕಲ್ಲ. ಸುಮ್ನೆ ಆರೋಪ ಮಾಡ್ಬಿಟ್ರೆ ಸತ್ಯಾಸತ್ಯತೆಗಳು ಬೇರೆ ಇರ್ತದಲ್ಲ. ನೀವು ಫ್ರಾಡ್ ಮಾಡಿಲ್ಲ ಹಾಗಾದ್ರೆ? ಇಲ್ಲ ಮೇಡಮ್, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಮೇಡಮ್. ಮತ್ತೆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಂಜುನಾಥ್ ಅವ್ರು ಕೂತಿದಾರಲ್ಲ ಸರ್? ಮೇಡಮ್ ಡಾಕ್ಯುಮೆಂಟ್ಸ್ ಇದ್ರೆ ತಂದು ನಮ್ಮ ಪಂಚಾಯತಿ ಕೊಡಕ್ಕೆ ಹೇಳಿ ಮೇಡಮ್. ನಾವು ಸರ್ಚ್ ಮಾಡ್ತೀವಿ ಜಾಗ ಇದೆಯಾ ಇಲ್ಲ ಅಂತ. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದ್ರೆ ಪಂಚಾಯತಿ ಕೊಡ್ಬೋದಲ್ಲ ಅರ್ಜಿನ. ಈಗ ನೇರ ನಿಮ್ಮ ಹತ್ರ ಬರೋದಕ್ಕಿಂತ ನಮ್ಮ ಹತ್ರ ಬಂದು ಅರ್ಜಿ ಸಲ್ಲಿಸಿ ನಮ್ಮ ಹತ್ರ ಬಂದು ಕೇಳಿದ್ರೆ ನಾವು ನೋಡ್ತಿದ್ವಲ್ಲ. ನಿಮ್ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಿದಾರ ಅವರು. ಅಲ್ಲಿ ನಮ್ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಏನ್ ಹೇಳೋದು? ನಮ್ಮಲ್ಲಿ ನೋಡಿ ಮೇಡಮ್, ಒಂದ್ ಯಾವ್ದೇ ಒಂದು ಅರ್ಜಿ ಬಂದ್ರೆ ನಾವು ಅದೊಂದು ಸಾಮಾನ್ಯ ಸಭೆಯಲ್ಲಿ ಇಡ್ತೀವಿ. ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಕೂಡ ಕಂಪ್ಲೇಂಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಇಲ್ಲ ಮೇಡಮ್, ಏನು ಮಾಡಿಲ್ಲ. ನಮ್ಮ ಇಒ ಸರ್ ಕೂಡ ಸ್ಪಾಟಿ ಬಂದಿದ್ದು ನೋಡಿದ್ದಾರೆ. ಅವರ ಆರೋಪದಲ್ಲಿ ಸತ್ಯಾಂಶ ಇಲ್ಲ.
ಅವರು ದೂರು ಕೊಟ್ಟಿರುವಂತಹ ಮನವಿ ಪ್ರತಿ ಕೂಡ ಇದೆ. ಮೇಡಮ್ ಪರವಾಗಿಲ್ಲ, ಇರ್ಲಿ ಮೇಡಮ್, ಇರ್ಲಿ. ಓಕೆ, ಹಂಗಾದ್ರೆ ನೀವು ರಾಜಾರೋಷವಾಗಿ ಹೇಳ್ತಾ ಇದ್ದೀರಾ ನಾನ್ ಫ್ರಾಡ್ ಮಾಡಿಲ್ಲ, ಯಾವುದೇ ತನಿಖೆಗೆ ನಾನು ರೆಡಿ ಇದ್ದೀನಿ ಅಂತ? ಹೌದು ಮೇಡಮ್, ಹೌದು, ತನಿಖೆ ಮಾಡ್ಲಿ, ಪರವಾಗಿಲ್ಲ. ಯಾಕಂದ್ರೆ ಅವ್ರಿಗೂ ಸಂಬಂಧ ಇಲ್ಲ ಮೇಡಮ್, ಆ ಜಾಗಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ ಮೇಡಮ್. ಸಂಬಂಧ ಈಗ ಇದ್ದಾರೆ, ಅವ್ರು ಕೆಲಸ ಮಾಡ್ಕೊತಿದ್ದಾರೆ. ಮಂಜುನಾಥ್ ಅನ್ನೋರು ಕೂಡ ಕೈವಾರದಲ್ಲಿ ಇಲ್ಲ. ಬೇಕಾದ್ರೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಈಗ ಇದ್ದಾರೆ, ನೀವು ಬೇಕಾದ್ರೆ ಮಾತಾಡೋರು ಅವ್ರ ಜೊತೆಗೆ. ಓಕೆ 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 ಕರಿಬಸಪ್ಪ ಅವರೇ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.